ನಮಸ್ಕಾರ. ನಮಸ್ತೆ. ತಮ್ಮ ಹೆಸರು ಸರ್? ಸರ್ ಬಿ ಎನ್ ಶ್ರೀನಿವಾಸ್ ಅಂತ. ಶ್ರೀನಿವಾಸ್ ಅಂತ ಸರ್. ತಾವು ಯಾವ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರೋದು? ಸರ್ ಬೀಚಕನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು. ಬೀಚಕನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿರೋದು. ಇದೇ ಪ್ರಥಮ ಬಾರಿಗೆ ನೀವು ಗ್ರಾಮ ಪಂಚಾಯತಿಯಲ್ಲಿ ಸ್ಪರ್ಧಿಸಿರುವಂತದ್ದು ಅಥವಾ ಕಳೆದ ಬಾರಿ? ಸರ್ ಕಳೆದ ಬಾರಿ ಸ್ಪರ್ಧಿಸಿದ್ದೆ, ಆದ್ರೆ ಕೆಲವು ಕಮ್ಮಿ ಅಂತರದಲ್ಲಿ ನಾನು ಸೋಲನ್ನು ಅನುಭವಿಸಿದೆ. ಲಾಸ್ಟ್ ಟೈಮ್ ಆದರೆ ಡಿಫೀಟೆಡ್ ಆಗಿದ್ದೀವಿ ಸರ್. ಸರ್, ನಿಮ್ಮ ಕುಟುಂಬದಲ್ಲಿ ಬೇರೆ ಯಾರು ರಾಜಕೀಯದಲ್ಲಿ ಇದ್ರ ಅಥವಾ ತಾವೇ ಮೊದಲಿಗರ ರಾಜಕೀಯ ಬಂದಿರೋ? ಇಲ್ಲ ಸರ್, ನಮ್ಮ ಕುಟುಂಬದಲ್ಲಿ ಯಾರು ರಾಜಕೀಯದಲ್ಲ, ತಾವೇ ಮೊಟ್ಟ ಮೊದಲಿಗೆ ರಾಜಕೀಯದಲ್ಲಿ ಅಷ್ಟೇ. ಮೊದಲು ನಿಮ್ಮ ಕುಟುಂಬದಿಂದನೂ ನೀವೇ ಮೊದಲು ಬಾರಿ, ಈಗ ಮೊದಲನೇ ಬಾರಿ ಒಬ್ಬ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಕೂಡ ಆಗಿದ್ದೀರಾ. ಹೇಗೆ ಅನಿಸ್ತಿದೆ ಸರ್ ನಿಮ್ಮ ರಾಜಕೀಯ? ಸರ್ ಏನಿಲ್ಲ, ನಮ್ಗೇನು ಒಂದೇ ಉದ್ದೇಶ ಅಷ್ಟೇ, ಸಮಾಜದಲ್ಲಿ ಒಂದು ಸೇವೆ ಮಾಡಬೇಕು, ಜನರ ಒಂದು ಅನುಕೂಲಗಳು ಮಾಡಬೇಕು, ಅಭಿವೃದ್ಧಿ ಕಾರ್ಯಗಳು ಮಾಡಬೇಕು ಅನ್ನೋ ಉದ್ದೇಶದಿಂದನೇ ಈ ಪಂಚಾಯಿತಿಯಲ್ಲಿ ಸ್ಪರ್ಧಿಸಿದ್ದು, ಪಂಚಾಯಿತಿಯಲ್ಲಿ ಗೆಲುವು ಸಾಧಿಸಿದ್ದು ಸರ್. ಅದಷ್ಟೇ. ಈ ಬಾರಿ ಗೆದ್ದಂತ ನಿಮ್ಮ ಲೀಡಿಂಗ್ ಓಟ್ ಏನಿತ್ತು ಸರ್? ಸರ್ ನಮ್ಗೆ ಗೆದ್ದಂತ ಲೀಡಿಂಗ್ ಓಟು 265 ಓಟ್ ಸರ್. ಲೀಡಿಂಗು 265. ಟೋಟಲ್ ಸರ್? ಟೋಟಲ್ 565. ಕಳೆದ ಬಾರಿ ಕೆಲವು ಅಂತರದಲ್ಲಿ ಸೋತಿದ್ರಿ, ಈಗ ಬಹು ಅಂತರದಿಂದ ಗೆದ್ದಿದ್ದೀರಾ? ಹೌದು ಸರ್, ಕೆಲವು ಬಾರಿ ಕಮ್ಮಿ ಅಂತರದಿಂದ 9 ಟೋಟಲ್ ಸೋತಿದ್ದೆ. ಅಂದ್ರೆ 5 ಓಟ್ ನನಗೆ ಗೆದ್ದಿದ್ದು ನಾನೇ ಗೆಲ್ತಾ ಇದ್ದೆ ಕಳೆದ ಬಾರಿ. ಈ ಬಾರಿ 200 ಚಿಲ್ಲರೆ ಅಂದ್ರೆ ಜನಗಳು ಹಂಗೆ ನನಗೆ ಸ್ಪಂದನೆ ಕೊಟ್ಟರು, ಜನಗಳಂತೂ ಒಳ್ಳೆ ಇದರಲ್ಲಿ ನಾನು ನೋಡಿದ್ರು. ಅದನ್ನು ಯಾವ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದೀರಾ ಸರ್? ಸರ್ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದೀನಿ. ಕಾಂಗ್ರೆಸ್ ಪಕ್ಷದಲ್ಲಿ ಎಷ್ಟು ವರ್ಷ ರಾಜಕೀಯ ಒಡನಾಟ ಸರ್? ಸರ್ ನಾನು 18 ವರ್ಷ ವಯಸ್ಸಾದ ಮೇಲಿಂದಲೂ ನನಗೆ ಕಾಂಗ್ರೆಸ್ ಪಕ್ಷದಲ್ಲೇ ದುಡಿತಾ ಇದ್ದೀನಿ, ಕಾಂಗ್ರೆಸ್ ಪಕ್ಷದಲ್ಲೇ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಹೈಕಮಾಂಡ್ ಅವರು ಏನ್ ಹೇಳಿದ್ರು ಅದಕ್ಕೆ ಸ್ಪಂದಿಸಿದ್ದೀನಿ ಹೊರತು ಬೇರೆ ಇದರಲ್ಲಿ ಯಾವ್ದು ಸ್ಪಂದಿಸಿಲ್ಲ. ಸರ್. ಸರ್ ತಮ್ಮ ವೈಯಕ್ತಿಕ ವೃತ್ತಿ? ಸರ್ ವೈಯಕ್ತಿಕ ವೃತ್ತಿ ನಮ್ದು ವ್ಯವಸಾಯನೇ. ವ್ಯವಸಾಯ ಮಾಡ್ತಿದ್ದಂತವ್ರು ಈ ತರ ರಾಜಕೀಯ ಬರ್ಬೇಕು, ಈ ತರ ಸಮಸ್ಯೆ ಮಾಡ್ಬೇಕು ಅಂತ ಹೇಗೆ ಅನಿಸ್ತು ಸರ್? ಸರ್ ಏನಿಲ್ಲ, ಒಂದು ಜನಗಳ ಪ್ರಾಬ್ಲಮ್, ಜನಗಳ ಕಷ್ಟ ನಷ್ಟಗಳನ್ನು ನೋಡಿ ನಾವು ಏನೋ ರಾಜಕೀಯದಲ್ಲಿ ಹೋಗ್ಬಿಟ್ಟು ಜನಗಳು ಒಳ್ಳೇದು ಮಾಡಬೇಕು, ಒಳ್ಳೆ ಅನುಕೂಲ ಮಾಡಬೇಕು, ಅಭಿವೃದ್ಧಿ ಕಾರ್ಯಗಳು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದಾನೇ ನಾನು ಈ ರಾಜಕೀಯಕ್ಕೆ ಹೋಗಿದ್ದು ಸರ್. ರಾಜಕೀಯಕ್ಕೆ ಬಂದಿದ್ದು ಸರ್. ಈಗ 3 ವರ್ಷ ಅವಧಿ ಕಳೆದಿದ್ದೀರಾ. ಹ್ಞೂ ಸರ್. ಈ 3 ವರ್ಷ ಅವಧಿಯಲ್ಲಿ ಇನ್ಯಾವ ರೀತಿ ಒಂದು ಅಭಿವೃದ್ಧಿ ಕಾರ್ಯಗಳಾಯ್ತು ಸರ್ ತಮ್ಮ ಕಡೆ? ಸರ್ ಈ 3 ವರ್ಷದಲ್ಲಿ ನಾವು ಈ ನಮ್ಮ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ನರೇಗಾ ಕೆಲಸಗಳನ್ನ ಎಲ್ಲಾ ವಿಲೇಜ್ಗಳಲ್ಲೂ 22 ಊರುಗಳಲ್ಲೂ ಡೆವಲಪ್ಮೆಂಟ್ ಮಾಡಿದ್ದೀವಿ. ಎಲ್ಲ ಅವರು ಎಲ್ಲಿ ತೊಂದರೆ ಇದೆ ಅದಕ್ಕೆಲ್ಲ ನರೇಗಾದಿಂದಲೇ ಕೆಲಸ ಮಾಡಿ ಪ್ರತಿಯೊಬ್ಬರಿಗೂ ಕೂಲಿ ಕೊಡಿಸಿದ್ದೀವಿ. ಅದರಲ್ಲಿ ನಮಗೆ ಸಮಸ್ಯೆನೇ ಇಲ್ಲ. ನಮ್ಮ ಜಿಲ್ಲೆಯಲ್ಲಿ ನಮ್ಮ ಪಂಚಾಯತಿನೇ ಮೊದಲನೇ ಸ್ಥಾನ ಪಡೀತಾ ಇದೆ ನರೇಗಾ ವಿಷಯದಲ್ಲಿ. ಮಹಾತ್ಮ ಗಾಂಧಿ ರೋಜಗಾರ್ ಯೋಜನೆಯಲ್ಲಿ ಜನಗಳೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದೀವಿ. ಮತ್ತು ನಮ್ಮ 13 ಹಣಕಾಸು ಯೋಜನೆ ಅಡಿಯಲ್ಲಿ ಬರ್ತಕ್ಕಂಥ ನಮ್ಮ ಇದು ಸಹಾಯಧನ ಅನುದಾನವನ್ನು ನಾವು ಎಲ್ಲ ವಿಲೇಜ್ಗಳಲ್ಲಿ CC ರಸ್ತೆಗಳು, ಮೋರಿಗಳು, ರಿವೆಂಟ್ಗಳು ಎಲ್ಲ ಮಾಡಿದ್ದೀವಿ ಸರ್. ಸುವರ್ಣ ಗ್ರಾಮ ನಮ್ಮ ಬೀಚಗನಹಳ್ಳಿ ಪಂಚಾಯತ್ ಒಂದು ಸುವರ್ಣ ಗ್ರಾಮ ಪಂಚಾಯತ್, ಬೀಚಗನಹಳ್ಳಿ ಒಂದು ಹೆಡ್ ಕ್ವಾರ್ಟರ್ ಸುವರ್ಣ ಗ್ರಾಮ ಆಗಿದೆ, ದಪ್ಪರ್ತಿ ಒಂದು ಸುವರ್ಣ ಗ್ರಾಮ ಆಗಿದೆ. ದಪ್ಪರ್ತಿಯಲ್ಲಿ ನಮ್ಮ ಪಂಚಾಯತಿಯಲ್ಲಿ ದಪ್ಪರ್ತಿ ಬೀಚಗನಹಳ್ಳಿ 2 ಸಹ ಸುವರ್ಣ ಗ್ರಾಮ ಆಗಿರೋದು. ಬೇರೆ ಊರುಗಳಲ್ಲಿ ಸುವರ್ಣ ಗ್ರಾಮ ಬರಲಿಲ್ಲ. ತರಬೇಕು ಅಂತ ಅನ್ಕೊಂಡಿದ್ದೀವಿ. ಅದರಲ್ಲಿ ಒಂದು ಕ್ಯಾಟಗಿರಿ ಟೈಪ್ ಇದು ಮಾಡಿದ್ದಾರಲ್ಲ, ಕೆಲವು ಊರುಗಳಲ್ಲಿ ನಮಗೆ SC ST ಕಮ್ಮಿ ಇದ್ದಾರೆ. ಅದಕ್ಕೋಸ್ಕರ ಸುವರ್ಣ ಗ್ರಾಮ ಕೊಡೋದು ಸ್ವಲ್ಪ ಕಮ್ಮಿ ಆಗಿದೆ. ಅದಕ್ಕೆ ಅವೆರಡು ಆದ್ಮೇಲೆ ಮತ್ತೆ ಎಲ್ಲಿ ಸ್ವಲ್ಪ ಜಾಸ್ತಿ ಇದೆ ಅವರಿಗೆ ಸುವರ್ಣ ಗ್ರಾಮ ಆಗ್ಬೋದು ಅಂತ ಅನಿಸಿದೆ, ತರಬೇಕು ಅಂತ ಅನಿಸ್ತಾ ಇದೆ. ಹ್ಞೂ ಸರ್. ಸರ್ ಈಗ ಎಷ್ಟು ಒಂದು ಆಶ್ರಯ ಯೋಜನೆಗಳು ಕೊಡಿಸಬಹುದು ತಮ್ಮ? ಸರ್ ನಾವು ಗೆದ್ದು ಬಂದ ಮೇಲೆ ಈ 3 ವರ್ಷದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಅಂದರೆ ಆಶ್ರಯ ಯೋಜನೆಯಲ್ಲಿ IFIಯಲ್ಲಿ ಅಂಬೇಡ್ಕರಲ್ಲಿ ಜಾಸ್ತಿ ಕೊಟ್ಟಿದ್ದೀವಿ. ಈ ಸಲ ನಾನು ಅಧ್ಯಕ್ಷರಾದ ಇದರಿಂದಲೇ 100 ಮನೆ ಕೊಟ್ಟಿದ್ದೀವಿ ನಾವು. ಬಸವ ಯೋಜನೆಯಲ್ಲಿ, ಗುಡಿಸಲುವಾಸಿಯಲ್ಲಿ, SDP-ಯಲ್ಲಿ, ಮೊನ್ನೆ IFIಯಲ್ಲಿ ಇವಾಗ ಲಿಸ್ಟ್ 44 ಇದೆ ಸರ್. ಇವಾಗೆಲ್ಲ GPS ಆಗ್ತಾ ಇದೆ, ಫೈಲ್ ರೆಡಿ ಮಾಡ್ತಾ ಇದ್ದೀವಿ. ರಿಜಿಸ್ಟ್ರೇಷನ್ಗೆ ಹೋಗ್ಬೇಕು 44 ಮನೆ ಇವಾಗ ಪ್ರೆಸೆಂಟ್. ಓಕೆ ಸರ್. ಶೌಚಾಲಯಗಳು ಸರ್? ಸರ್ ಶೌಚಾಲಯಗಳಂತೂ ನಮ್ದು 85% ಕಂಪ್ಲೀಟ್ ಆಗಿದೆ ನಮ್ಮ ಪಂಚಾಯತಿಯಲ್ಲಿ. ನಮ್ಮ ಜಿಲ್ಲಾ ಪಂಚಾಯತ್ CEO ಮೇಡಮ್ ಅವ್ರ ಹತ್ರ ನಮ್ಮ ರೆಕಾರ್ಡ್ ಎಲ್ಲ ಕಳಿಸ್ಬಿಟ್ಟಿದ್ದೀವಿ, ಅಲ್ಲಿಗೂ ಕಳಿಸಿದ್ದೀವಿ, ZB ಅವ್ರಿಗೂ ಕೊಟ್ಟಿದ್ದೀವಿ ಸರ್. 85%. ಉಳಿದಿರುವಂತ ಇನ್ಯಾವ ರೀತಿ ಒಂದು ಹೆಚ್ಚಿನ ಬದಲಾವಣೆ ತರಬಹುದು ಸರ್? ಬದಲಾವಣೆ ಗ್ರಾಮ ಮಾಡೋಣ ಅಂತ ಅನ್ಕೊಂಡಿದ್ದೀವಿ ಸರ್. ಮಾದರಿ ಪಂಚಾಯತಿನೇ ಮಾಡೋಣ ಕೊಟ್ಟಿದ್ದೀವಿ, ಗ್ರಾಮ ಅಲ್ಲ, ಪಂಚಾಯತಿನೇ ಮಾದರಿ ಮಾಡ್ಬೇಕಂತಿದ್ದೀವಿ. ಅದಕ್ಕೆಲ್ಲ ಮಾಡಿ ತುಮಕೂರು ಅವರಿಂದ ಒಂದು ತಂಡ ಬಂದಿತ್ತು. ಆ ತಂಡದವರೆಲ್ಲ ಇನ್ಸ್ಪೆಕ್ಷನ್ ಮಾಡಿದ್ರು. NB ಅದು ನಿರ್ಮಲ ಭಾರತಿ ಯೋಜನೆ ಅಡಿಯಲ್ಲಿ. ಆ ನಿರ್ಮಲ ಭಾರತಿ ಯೋಜನೆ ತುಮಕೂರು ಅವ್ರು ಬಂದು ನಿಮ್ಗೆ ಪರವಾಗಿಲ್ಲ, ನಿಮ್ಮ ಪಂಚಾಯತಿ ಚೆನ್ನಾಗಿದೆ, ನಿಮ್ದು 90% ಬರುತ್ತೆ, ನಿಮ್ಗೆ ಗ್ರಾಮ ಪುರಸ್ಕಾರನೂ ಮೊನ್ನೆ ಸಿಕ್ಕಿತ್ತು ನಮ್ಗೆ. ಸಲ ಗ್ರಾಮ ಪುರಸ್ಕಾರ ರಾಷ್ಟ್ರಪತಿಯವರಿಂದ ತಗೊಂಡಿದ್ದೀವಿ. ಈ ಸಲನೂ ಅದೇ ನಿಮ್ಗೆ ಸಿಗ್ಬೋದು, 3 ಲಕ್ಷ ಪ್ರೈಸ್ ಬರ್ಬೋದು. ಇವಾಗ 5 ಲಕ್ಷ ಮಾಡ್ತೀವಿ ಅಂತ ಹೇಳ್ಬಿಟ್ಟಿದ್ರು. ಅದೇ ಅವ್ರು 5 ಲಕ್ಷ ಮಾಡ್ತಾರೆ, 3 ಲಕ್ಷನೇ ಕೊಡ್ತಾರ ಅಂತ. ನಮ್ಮ ಪಂಚಾಯತಿನೇ ಮೊದಲನೇ ಸ್ಥಾನ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ತಾಲೂಕಿಗೆ.
ನಮ್ಮ ಡಿಸ್ಟಿಕ್ಗೆ ನಮ್ದು ಮೊದಲನೇ ಸ್ಥಾನ ಬರುತ್ತೆ ಅಂತ ಹೇಳಿದ್ದಾರೆ. ಮುಂದೆ ಏನಾಗುತ್ತೆ ನೋಡೋಣ. ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಾಗಿದೆ. ಆಗಿದೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಾಗ್ಬೋದು. ಇಲ್ಲಾಂದ್ರೆ ನೀವು ವೀಕ್ಷಣೆ ಮಾಡ್ಬೇಕಂದ್ರೆ ಹೋಗ್ಬಿಟ್ಟು ಎಲ್ಲ CC ರಸ್ತೆಗಳು NBA ನಿರ್ಮಲ ಭಾರತಿ ಎಲ್ಲ ನೋಡ್ಬೋದು. ಇವಾಗ ನೀವು ವಿಡಿಯೋ ಕಾನ್ಫರೆನ್ಸ್ ತಗೋಬಹುದು. ಇವಾಗ ಪ್ರೆಸೆಂಟ್ ಆಗಿ ತೋರಿಸ್ತೀವಿ ನಾವು. ಆ ರೀತಿ ಇದೆ. ತಮ್ಗೆ ರಾಜಕೀಯ ಗುರುಗಳು ಅಂತ ಇದ್ದಾರಾ ಸರ್? ಸರ್ ನಂಗೆ ರಾಜಕೀಯ ಗುರುಗಳಂತ ನಮ್ಮ ಹಳೆ JDP ಮೆಂಬರ್ ಒಬ್ರು ಇದ್ರು, ಚಿಕ್ಕ ಮಾದೇವಯ್ಯ ಅಂತ. ಈ ಚಿಕ್ಕಗುರುಬಳ್ಳಿ ನಮ್ಮ ಪಂಚಾಯತಿನೇ, ಅವರೇ ನಮ್ಗೆ ರಾಜಕೀಯ ಗುರುಗಳು. ಈ ಸಂದರ್ಭದಲ್ಲಿ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಸರ್ ಅವ್ರಿಗೆ ನಾವು ಧನ್ಯವಾದಗಳು ಹೇಳ್ತೀನಿ. ಅವರು ಇರಬೇಕಾಗಿತ್ತು, ಆದ್ರೆ ಅವ್ರು ಸತ್ತೋದ್ರು. ಅದಕ್ಕೆ ನಮ್ಮ ರಾಜಕೀಯ ಸ್ಟಾರ್ಟಿಂಗ್ ಇದರಲ್ಲೇ ಒಂದು 3-4 ವರ್ಷದಲ್ಲೇ ಅವ್ರು ಸತ್ತೋದ್ರು. ಅವ್ರು ಬದುಕಿದ್ರೆ ಇನ್ನ ಮುಂದಕ್ಕೆ ಹೋಗ್ತಾ ಇತ್ತು ನಮ್ಮ ಬೆಳವಣಿಗೆ. ಅದಕ್ಕೆ ಅವ್ರು ಸತ್ತೋದ ಮೇಲೆ ಇಷ್ಟಕ್ಕೆ ಸ್ವಲ್ಪ ನಿಲ್ತು. ಅವರ ಒಂದು ಮಾರ್ಗದರ್ಶನದಲ್ಲೇ ಸರ್ ನಾವು ಹೋಗ್ತಾ ಇರೋದು. ಅಂದ್ರೆ ಅವರಷ್ಟು ಪ್ರಾಂಪ್ಟು, ಅಷ್ಟು ಸಮಾಜ ಸೇವಕರು, ಅಷ್ಟು ಒಳ್ಳೆಯವರು. ಸರ್, ನೀವು ಈ ಸ್ಥಾನಕ್ಕೆ ಬರ್ಬೇಕಾದ್ರೆ ನಿಮ್ಮ ಗ್ರಾಮದ ಪ್ರತಿಯೊಬ್ಬ ಮತ ಬಂದವರೇ ಕಾರಣ ಸರ್. ನಾನು ಈ ಸ್ಥಾನಕ್ಕೆ ಬರ್ಬೇಕಂದ್ರೆ ಪ್ರತಿಯೊಬ್ಬ ಮತ ಹಾಕಿರೋರು ಜನಗಳೇ ನಮ್ಮ ಕಾರಣ ಹೊರತು ಏನ್ ಸರ್ ಇನ್ಯಾರು ಇಲ್ಲ. ಈ ಸಂದರ್ಭದಲ್ಲಿ ನಿಮ್ಮ ಮತ ಬಾಂಧವರಿಗೆ ಯಾವ ರೀತಿ ಒಂದು ಸರ್? ಈ ಸಂದರ್ಭದಲ್ಲಿ ನಾವು ಮತ ಬಾಂಧವರಿಗೆ ಧನ್ಯವಾದಗಳು ಅರ್ಪಿಸುತ್ತೇನೆ. ಆದ್ರೆ ಅವರು ಒಂದು ಹಾಕಿರ್ತಕ್ಕಂಥ ಮತಗಳು ನನಗೆ ಎಷ್ಟು ಈ ಗ್ರಾಮಗಳಲ್ಲಿ ಸಮಾಜ ಸೇವೆ ಮಾಡೋಕ್ಕೂ ಅಭಿವೃದ್ಧಿ ಮಾಡ್ಸೋಕ್ಕೂ ಎಷ್ಟು ನನಗೆ ಮಾರ್ಗದರ್ಶನ ಕೊಟ್ಟಿದೆ ಅಂದ್ರೆ ಆ ಮತಗಳೇ ನನಗೆ ಮಾರ್ಗದರ್ಶನ ಕೊಟ್ಟಿದೆ ಅಂತ ಹೇಳ್ತೀನಿ ಸರ್. ನಾನು ಒಂದು ಕೆಲಸ ಮಾಡೋದ್ರ ಮೂಲಕ ಅವ್ರಿಗೆ ಅವ್ರಿಗೆಲ್ಲ ಈ ಕೆಲಸದಿಂದ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಸರ್ ಅವ್ರಿಗೆ. ಓಕೆ ಸರ್, ಇದೇ ರೀತಿ ಒಂದು ರಾಜಕೀಯದಲ್ಲಿ ಬೆಳೀತಾರೆ ಅಂತ ಹೇಳ್ತಾ ಇಷ್ಟು ಕಾಲ ನಮ್ಮ ತಮ್ಮ ಅಮೂಲ್ಯವಾದ ಸಮಯ ಕಳೆದಿದ್ದಕ್ಕೆ ಧನ್ಯವಾದಗಳು.